ಕೆಪಿಎಸ್ಸಿಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೆನ್ನತ್ತಿರುವಂತಹ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಕುಂತಲ್ಲೇ ಬೆವರಿಳಿಸಿದ್ದಾರೆ. ನಿನ್ನೆ ಶುರುವಾದ ಇಡಿ ದಾಳಿ ಇನ್ನೂ ಮುಂದುವರೆದಿದ್ದು ಇದೀಗ ಚೆಂಡು ರಾಜ್ಯ ಸರ್ಕಾರದ ಅಂಗಳಕ್ಕೆ ಬಂದು ಬಿದ್ದಿದೆ. ಶುಕ್ರವಾರ ನಡೆಯಲಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಶಿವಶಂಕರಪ್ಪ ವಿರುದ್ಧ ನಿರ್ಣಯ ಅಂಗೀಕಾರವಾಗುತ್ತಾ ಅನ್ನೋ ಕುತೂಹಲ ಕೆರಳಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪಗೆ ಇಡಿ ಗ್ರಿಲ್. ಸುದೀರ್ಘ ಅವಧಿಯ ವಿಚಾರಣೆಗೆ ಸಾಹುಕಾರ್ ಸುಸ್ತು. ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ತಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ನೀಡಿದ್ದ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಕೂತಲ್ಲೇ ಬೆವರಿಳಿಸಿದೆ. ನಿನ್ನೆ ಮುಂಜಾನೆಯಿಂದ ಸುಮಾರು 21 ಕಡೆ ಶುರುವಾದ ಪರಿಶೀಲನೆ ಇಂದು ಮುಂದುವರೆದಿದ್ದು ಜಾರಿ ನಿರ್ದೇಶನಾಲಯದ ಪ್ರಶ್ನೆಗಳಿಗೆ ಸಾಹುಕಾರ್ ಸುಸ್ತು ಹೊಡೆದಿದ್ದಾರೆ. ಇನ್ನು ನಿನ್ನೆ ಹೈಕೋರ್ಟ್ ಶಿವಶಂಕರಪ್ಪಗೆ ತುಸು ರಿಲೀಫ್ ನೀಡಿದೆ. ಕ್ಯಾಬಿನೆಟ್ ಶಿಫಾರಸು ಇಲ್ಲದೆ ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದ ಶಿವಶಂಕರಪ್ಪರನ್ನ ಅಮಾನತು ಮಾಡಿದ್ದು ಸರಿಯಲ್ಲ. 1 ವಾರದ ಒಳಗೆ ಮತ್ತೆ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಎಂಬ ಕೋರ್ಟ್ ಆದೇಶ ರಾಜ್ಯ ಸರ್ಕಾರಕ್ಕೆ ಇರಿಸು ಮುರುಸು ತಂದಿಟ್ಟಿದೆ. ಅವರ ಮಕ್ಕಳಿಗೆ ಸೀಟನ್ನ ಕೊಡಿಸಿರೋದಾಗಿರ್ಬೋದು ಅಥವಾ ಅವ್ರ ರಿಲೇಷನ್ ಅವರು ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅವರು ಸಿಕ್ಕಾಕೊಂಡಿರ್ಬೋದು. ಅದೇ ರೀತಿ ಈಗ ಇಡಿ ಕೂಡ ದಾಳಿ ಮಾಡ್ತಾ ಇದೆ ಹಲವಾರು ಕಡೆ. ಹಾಗಾಗಿ ಇದೇ ರೀತಿ ಆಗ್ತಾ ಹೋದ್ರೆ ಇದು ತುಂಬಾ ಅನ್ಯಾಯ ಆದಂಗ ಆಗ್ತದೆ. ಹಾಗಾಗಿ ಅವರ ನೇಮಕಾತಿಯನ್ನ ತಡೆ ಹಿಡಿಯಲು ಕೋರ್ಟ್ ಇನ್ನೊಂದ್ಸತಿ ಅದನ್ನ ವಿಚಾರಣೆ ಮಾಡ್ಕೋಬೇಕಾಗತ್ತೆ. ಮತ್ತು ಈಗೇನು ಸಿಐಡಿ ತನಿಖೆ ಆಗ್ತಾ ಇದೆ, ಅದ ತನಿಖೆ ಪೂರ್ತಿ ಆದ್ಮೇಲೆ ಅವ್ರನ್ನ ನೇಮಕಾತಿಯನ್ನ ಇನ್ನೊಮ್ಮೆ ಕನ್ಸಿಡರ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ನಿನ್ನೆ ಸದನದಲ್ಲಿ ಕೆಪಿಎಸ್ಸಿ ಕ್ಲೀನ್ ಆಗಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ರು. ಆದರೆ ಕೋರ್ಟ್ ಆದೇಶದಿಂದ ಸರ್ಕಾರದ ಇಮೇಜ್ಗೆ ಹಿನ್ನಡೆಯಾಗಿದೆ. ಹೀಗಾಗಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ ಮಾಡುತ್ತಾ ಅನ್ನೋ ಚಿಂತನೆ ಶುರುವಾಗಿದೆ. ಶುಕ್ರವಾರ ರಾಜ್ಯ ಸಚಿವ ಸಂಪುಟದ ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಕ್ರಮಕ್ಕೆ ನಿರ್ಣಯವಾಗುತ್ತಾ ಆ ಶಿಫಾರಸ್ನ ಆಧಾರದಲ್ಲಿ ಮತ್ತೆ ರಾಜ್ಯಪಾಲರು ಶಿವಶಂಕರಪ್ಪರವರನ್ನ ಅಮಾನತು ಮಾಡ್ತಾರಾ ಕಾದು ನೋಡಬೇಕಿದೆ. ನೋಡಿ, ನಾನು ಕೋರ್ಟ್ ಅವರ ಆದೇಶದ ಮೇಲೆ ಕಮೆಂಟ್ ಮಾಡಕ್ ಹೋಗಲ್ಲ. ಅವರೇನು ಹೇಳಿದ್ದಾರೆ, ಕ್ಯಾಬಿನೆಟಿನ ಏಡ್ ಅಂಡ್ ಅಡ್ವೈಸ್ ತಗೋಬೇಕಾಗಿತ್ತು, ಸಲಹೆ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ. 1 ವಾರ ಕೊಡ್ತಾ ಇದೀವಿ ನೋಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬರಲಿ, ವಿ ವಿಲ್ ಡಿಸೈಡ್. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿಚಾರದಲ್ಲಿ ಸದ್ಯಕ್ಕಂತೂ ರಾಜ್ಯ ಸರ್ಕಾರದ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮುಂದಿನ ಕ್ಯಾಬಿನೆಟ್ಗೆ ಮತ್ತೊಮ್ಮೆ ಈ ವಿಷಯ ಮಂಡಿಸಲು ಸರ್ಕಾರದ ಸೂಚನೆ ಇದ್ದು ತಾಂತ್ರಿಕ ಲೋಪವನ್ನು ಸರಿಪಡಿಸಲು ಮುಂದಾಗಿದೆ.